ಇನ್ನು ನೆಲಮಂಗಲದಲ್ಲೂ ಪ್ರಯಾಣಿಕರಿಗೆ ಈ ಸಾರಿಗೆ ಮುಷ್ಕರದ ಬಿಸಿ ತಟ್ಟಿದೆ. ನೆಲಮಂಗಲ ನಗರದ ಸೊಂಡೆಕೊಪ್ಪ ಬೈಪಾಸ್ನಲ್ಲಿ ಪ್ರಯಾಣಿಕರ ಪರದಾಟ. ಬಸ್ ಸೇವೆಗಿಲ್ಲ. ಹಾಗಾಗಿ ಪ್ರಯಾಣಿಕರು, ವಿದ್ಯಾರ್ಥಿಗಳು ಪರದಾಡಿದ್ದಾರೆ. ಎಲ್ಲೆಡೆಗಂತೆ ನೆಲಮಂಗಲದಲ್ಲೂ ಕೂಡ ಜನ ನಿಂತಲೇ ನಿಂತಿದ್ದಾರೆ, ಕಾಯ್ತಲೇ ಇದ್ದಾರೆ, ಕಾದು ಕಾದು ಸುಸ್ತಾಗಿದ್ದಾರೆ. ಯಾವುದೇ ಬಸ್ಗಳ ಸಂಚಾರ ಇಲ್ಲ. ಸುಮಾರು 7 ಗಂಟೆಯಿಂದ ಕಾಯ್ತಿದ್ದೀವಿ. ಶಿವಮೊಗ್ಗ ಗಾಡಿ ಬಸ್ಸೇ ಇಲ್ಲ, ಬಂದೇ ಇಲ್ಲ. 2 ಸಲ ಕೇಳಿದ್ರು ಇನ್ನೂ ಬರ್ತೀನಿ ಅಂದ್ರೆ ಇನ್ನೂ ಬಂದೇ ಇಲ್ಲ. ಇಲ್ಲ, ಗೊತ್ತಿರಲಿಲ್ಲ ನಮಗೆ. ಬೆಳಗಿಂದ ಬಸ್ಸೇ 4 ಹೋಗಿದ್ದಾವಂತೆ, ಇನ್ನೂ 1 ಬರಬೇಕಂತ, ಇನ್ನೂ ಬಂದಿಲ್ಲ. ಆಸ್ಪತ್ರೆಗೆ ತೋರಿಸ್ಬೇಕು. ಅದೇ ಬಸ್ಗೆ ಹೋಗ್ಬೇಕು, ಬಿಡ್ತೀನಿ ಅಂತ ಹೇಳಿದ್ದಾರೆ. ಬಸ್ ಹೋಗ್ಲೇಬೇಕು. ಮಕ್ಳನ್ನ ಎತ್ಕೊಂಡು ಓಡಾಡೋಕ್ಕಲ್ಲ, ಎಷ್ಟೊತ್ತು ಅಂತ ಕೂತ್ಕೊಳಕ್ಕಾಗುತ್ತೆ ಪಾಪನ ಎತ್ಕೊಂಡು. ನಾವು ಪಾಪ ನಮ್ಮ ಯಜಮಾನ್ರು. ಇಷ್ಟೊಂದು ಜನ ಆಲ್ರೆಡಿ 2 and 3 hours ಆಯಿತು ಕಾಯ್ತದ್ದು ಬೆಳಗ್ಗೆಯಿಂದ. ಅವರು ಕೆಲಸಗಳು ಇರ್ತವೆ, ಏನೇನೋ ಎಕ್ಸಾಮ್ಸ್ಗಳು ಇರ್ತವೆ, ಅವಕ್ಕೆಲ್ಲ ಸರಿಯಾದ ಕ್ರಮ ತೊಗೊಳ್ಲಿಲ್ಲ ಅಂದರೆ ಈಗ ಎಲ್ಲರೂ ಲೈಫು ಹಾಳು. ಇದಕ್ಕೇನು ಗೌರ್ಮೆಂಟ್ಗಳು ಸೊಲ್ಯೂಷನ್ ಕೊಡಬೇಕು, ಅವ್ರಿಗೆ ಮತ್ತು ಸ್ಯಾಲ್ರಿ ಹಾಕಬೇಕು. ಅವ್ರ ದೃಷ್ಟಿಯಿಂದನೂ ಒಳ್ಳೆಯದೇ ಇದು. ಎಲ್ಲ ಬಸ್ಗಳು ಫುಲ್ ಇದ್ದಾವೆ. ಯಾವ ಬಸ್ ನೋಡಿದ್ರು ನೀವೆಲ್ಲ ಕಾಲಿಡೋಕ್ಕೆ ಸ್ಪೇಸ್ ಇರೋಲ್ಲ. ಸೊ ಅಷ್ಟೊಂದೆಲ್ಲ ಇದಿದೆ. ಬಸ್ಗಳೂ ಕಮ್ಮಿ ಇದ್ದಾವೆ ಕೊಟ್ಟೂರಿಗೆ. ನಾವು ಬೆಳಗ್ಗೆ ಎಲ್ಲ 6 o'clock ಬಂದವರು, ಇನ್ನು 1 ಬಸ್ಸು ಸಿಕ್ಕಿಲ್ಲ. ಈಗ ಊರಿಗೆ ಹೋಗೋದಿದೆ, ಕೆಲಸ ಇದ್ದಾವೆ. ಇಷ್ಟೊಂದು ಜನ ಆಲ್ರೆಡಿ 2 and 3 hours ಆಯಿತು ಕಾಯ್ತದ್ದು ಬೆಳಗ್ಗೆಯಿಂದ. ಸಾರಿಗೆ ಮುಷ್ಕರ ನೀರಸಕ್ಕೆ ಸಾರಿಗೆ ಮುಷ್ಕರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಾರಿಗೆ ಮುಷ್ಕರ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಒಂದಷ್ಟು ಕಡೆಗಳಲ್ಲಿ. ಹಾಗಾಗಿ ಸಾರಿಗೆ ನೌಕರರಿಂದ ಆಕ್ರೋಶ. ಸಾರಿಗೆ ನಿಗಮಗಳ ನೌಕರರಲ್ಲೇ ಒಗ್ಗಟ್ಟಿಲ್ಲ ಅನ್ನೋದು ಇವರ ಆರೋಪ. ಬಸ್ಗಳ ಸಂಚಾರ ಎಂದಿನಂತೆ ಇದೆ. ಈ ರೀತಿ ಆದರೆ ಮುಷ್ಕರ ಸಕ್ಸಸ್ ಆಗೋದಾದ್ರೂ ಹೇಗೆ? ಸರ್ಕಾರ 38 ತಿಂಗಳ ಬಾಕಿ ವೇತನ ಕೊಡಬೇಕು. ಕಳೆದ 5 ವರ್ಷಗಳಿಂದ ವೇತನ ಹೆಚ್ಚಳ ಮಾಡಿಲ್ಲ. ಸರ್ಕಾರ ನಮ್ಮ ಬೇಡಿಕೆಯನ್ನ ಈಡೇರಿಸಬೇಕು ಅಂತ ಸಾರಿಗೆ ನೌಕರರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಿಗಮದಲ್ಲೇ ಒಗ್ಗಟ್ಟಿಲ್ಲ ಅನ್ನೋದು ಅವರ ಆರೋಪ. ಒಂದಷ್ಟು ಮಂದಿ ನೌಕರರು ಕೆಲಸಕ್ಕೆ ಹಾಜರಿದ್ದಾರೆ. ಅದರಿಂದ ಯಾವ ರೀತಿಯಾಗಿ ನಾವು ಕರೆ ಕೊಟ್ಟಿರುವಂತಹ ಮುಷ್ಕರ ಸಕ್ಸಸ್ ಅನ್ನ ಕಾಣುತ್ತೆ ಅಂತ ಹೇಳಿ ನೌಕರರು ಪ್ರಶ್ನಿಸಿದ್ದಾರೆ. ಇವತ್ತಿನ ಮುಷ್ಕರಕ್ಕೆ ಯಾರು ಬೆಂಬಲ ವ್ಯಕ್ತಪಡಿಸಿಲ್ಲ. ಎಲ್ಲ ಗಾಡಿಗಳು ಔಟ್ ಆಗ್ತಾ ಇದ್ದಾವೆ. ನಮ್ಮ ಹೋರಾಟಕ್ಕೆ ಬೆಂಬಲ ಸಿಗಲಿಲ್ಲ. ನಮ್ಮ ಬೇಡಿಕೆಗಳನ್ನು ಈಡೇರಿಸೋ ಮಟ್ಟ ನಾವು ಸ್ಟ್ರೈಕ್ ಮಾಡ್ಬೇಕಂತ ನಾವು ಮಾಡಿದ್ವಿ. ಆದರೆ ಎಲ್ಲ ಗಾಡಿಗಳು ಔಟ್ ಆಗ್ತಾ ಇದ್ದಾವೆ. ಏನಾಗುತ್ತೆ ನೋಡೋಣ ಮುಂದಿನ ಇದಕ್ಕೆ. ಅದೇ 27-20 ಗಾಡಿಗಳು ಔಟ್ ಆಗ್ತಾ ಇದ್ದಾವೆ. ಮುಷ್ಕರ ಎಲ್ಲಿ ಆಗುತ್ತೆ? ಹಿಂಗೆ ಮಾಡಿದರೆ ಎಲ್ಲರೂ ಒಂದಾಗಿ ನಾವು ಮುಷ್ಕರ ಮಾಡಬೇಕು. ಮುಷ್ಕರ ಮಾಡಿದ್ರೆ ನಮ್ಮ ಬೇಡಿಕೆಗಳು ಈಡೇರ್ತವೆ, ಇಲ್ಲಾಂದರೆ ಈಡೇರೋಲ್ಲ. ಯಾಕಂದರೆ ಇಲ್ಲಿ ನಮಗೆ 38 ತಿಂಗಳು ಅರೇಂಜ್ ಕೊಟ್ಟಿಲ್ಲ. ಆಮೇಲೆ ನಮಗೆ ಪೇಮೆಂಟು ಜಾಸ್ತಿ ಮಾಡಿಲ್ಲ. ನಾವು ಬೆಳಿಗ್ಗೆ ನಿಂತರೆ ಸಾಯಂಕಾಲ 6 ಗಂಟೆವರೆಗೂ ನಿಂದಿರಬೇಕು. ಆಮೇಲೆ ಇಲೆಕ್ಟ್ರಿಕಲ್ ಬಸ್ ಒಂದು ಮಾಡಿದ್ದಾರೆ. ಅದ್ರಲ್ಲಿ ಹಿಡ್ಕೊಳ್ಳೋಕ್ಕೇನು ಇದನ್ನೇ ಇಲ್ಲ. ಬಿದ್ದರೆ ಬೀಳಬೇಕು, ಇಲ್ಲಾಂದರೆ ಎದ್ರೆ ಹೇಳ್ಬೇಕು. ಸಂಘಟನೆ ಒಗ್ಗಟ್ಟಿದೆ, ಆದರೆ ಅವ್ರು ಯಾರು ಏನು ಮಾಡ್ತಾಯಿಲ್ಲ. ಏನು ಮಾಡೋಕ್ಕಾಗತ್ತೆ? ಟೈಮ್ ಬಸ್ ಹೋಗ್ತಾ ಇದ್ದಾವೆ. ಬೆಳಗ್ಗೆಯಿಂದ ಎಷ್ಟು ಔಟು ಎಲ್ಲ ಹೋಗಿದ್ದಾವೆ, ಇನ್ನೂ ಔಟ್ ಆಗ್ತಾ ಇದ್ದಾವೆ. ಯಾವುದು ನಿಂತಿಲ್ಲ. ಇಲ್ಲ 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 ಮುಷ್ಕರ ಎಫೆಕ್ಟ್ ಇಲ್ಲ. ಬಸ್ಗಳು ನೋಡಿ ಹೋಗ್ತಾ ಇದ್ದಾವೆ. ನೋಡಿ, ನೀವೇ ನೋಡಿ, ಬಸ್ಗಳು ಹೋಗ್ತಾ ಇದ್ದಾವೆ. ಮುಷ್ಕರದ ಎಫೆಕ್ಟೇ ಇಲ್ಲ ಇದು. ಭಯ ಇದೆ. ಯಾಕಂದರೆ ಫಸ್ಟ್ ಎಲ್ಲ ಭಯ ಹುಟ್ಟಿಸಿದ್ದಾರೆ. ಅವ್ರು ಡಿಸ್ಮಿಸ್ ಮಾಡಿದ್ರು, ಸಸ್ಪೆಂಡ್ ಮಾಡಿದ್ರು, ಎಲ್ಲ ಭಯ ಹುಟ್ಟು. ಯಾರು ಕೂಡ ಮುಷ್ಕರಕ್ಕೆ ಭಾಗವಹಿಸ್ತಾ ಇಲ್ಲ ಅಷ್ಟೇ. ನೋವಿದೆ. ಏನು ಮಾಡೋದು? ಎಲ್ಲ ಇಲಾಖೆಗೂ ಪೇಮೆಂಟ್ ಜಾಸ್ತಿ ಮಾಡೋರು. ನಮ್ಮ ಇಲಾಖೆ ಯಾಕೆ ಮಾಡಿಲ್ಲ? ಎಲ್ಲ ಪೊಲೀಸರು ಮಾಡಿದ್ರು, KBR ಮಾಡಿದ್ರು, ನಮಗೆ ಮಾಡಿಲ್ಲ. ನಾವು ಏಟು ಪೇಮೆಂಟಲ್ಲಿ ಅಟ್ಟೆ ದುಡಿತಾ ಇದ್ದೇವೆ ಇಲ್ಲಿ.